ಬಂಧುಗಳೇ, ಕಳೆದ ಕೆಲವು ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಬಹಳ ಗಂಭೀರವಾದಂಥ ಆತಂಕಗಳು ಎದುರಾಗಿದ್ದಾವೆ. ಹಲವಾರು ವಿದ್ಯಾರ್ಥಿನಿಯರನ್ನು ಹಾಡುಹಗಲಿನಲ್ಲಿ ಕಾಲೇಜಿನ ಕ್ಯಾಂಪಸ್ನ ಒಳಗೆ ಚುಚ್ಚಿ ಕೊಲೆ ಮಾಡಿದಂಥ ಪ್ರಕರಣಗಳು, ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗುವನ್ನು ಮದುವೆ ಮಾಡ್ಕೊಳ್ತೀನಿ ಅಂಥೇಳಿ ಆಕೆ ಕುಟುಂಬವನ್ನು ಒತ್ತಾಯಪೂರ್ವಕವಾಗಿ ಒಪ್ಪಿಸಿದ್ದು ಮಾತ್ರ ಅಲ್ಲದೇನೆ ಆ ಯುವತಿಯ ಕುಟುಂಬದ ಮೇಲೂ ಆಕೆ ಮೇಲೂ ದಾಳಿ ಮಾಡಿ ಆಕೆ ತಲೆ ಕಡಿದು ಪರಾರಿಯಾದಂಥ ಪ್ರಕರಣ, ಆಸಿಡ್ ದಾಳಿಯ ಪ್ರಕರಣಗಳು, ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು, ಬಹಳ ಕ್ರೂರವಾದಂಥ ರೀತಿಯಲ್ಲಿ ಬರ್ಬರವಾದಂಥ ರೀತಿಯಲ್ಲಿ ಹದಿಹರಿಯದ ಹುಡುಗನೊಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿದಂಥ ಪ್ರಕರಣ, ಈ ಥರದ ಸರಣಿ ಕೊಲೆಯ ಪ್ರಕರಣಗಳು ಮತ್ತು ದಾಳಿಯ ಪ್ರಕರಣಗಳು, ಅತ್ಯಾಚಾರದ ಪ್ರಕರಣಗಳು ಕರ್ನಾಟಕದಲ್ಲಿ ಪ್ರಜ್ಞಾವಂತರನ್ನ, ಮಹಿಳೆಯರ ಸುರಕ್ಷತೆ ಬಗ್ಗೆ ಕಾಳಜಿ ಇರುವಂಥವ್ರನ್ನ ಕಂಗೆಡಿಸಿದ್ದಂತೂ ನಿಜ. ಇದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳು, ಪ್ರತಿಭಟನೆಗಳು ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ನಡೆದಂಥ ಸಂದರ್ಭದೊಳಗಡೆ ಹಾಸನದಲ್ಲಿ ನಡೆದಂಥ ಹಾಸನ ಚಲೋ, ಮಹಿಳೆಯರು ಮತ್ತು ಜನತೆಯ ಸ್ವಾಭಿಮಾನಕ್ಕಾಗಿ ನಡೆದಂಥ ಹಾಸನ ಚಲೋದಂಥ ಅನೇಕ ಚಟುವಟಿಕೆಗಳು ಈ ಎಲ್ಲ ವಿಚಾರಗಳನ್ನು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ತಂದಿದ್ದಾವೆ. ಇಂಥ ಒಂದು ಸಂಕೀರ್ಣವಾದಂಥ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಇಂಥ ಒಂದು ಅಪಾಯದ ಸನ್ನಿವೇಶವನ್ನು ಇಡೀ ಮಹಿಳಾ ಸಮುದಾಯ ಎದುರಿಸ್ತಾ ಇರತಕ್ಕಂಥ ಸಂದರ್ಭದೊಳಗಡೆ 2017ರಲ್ಲಿ ಬೆಂಗಳೂರಲ್ಲಿ ನಡೆದಿದ್ದಂತಹ ಯುವತಿಯೊಬ್ಬಳನ್ನು ಬಹಳ ಕ್ರೂರವಾದಂಥ ರೀತಿಯಲ್ಲಿ 12 ಕಡೆ ಚುಚ್ಚಿ ಹಾಡು ಹಗಲಿನಲ್ಲೇ ಆಕೆ ಮನೆಯ ಆಸ್ಪಾಸ್ನಲ್ಲೇ ಕೊಲೆ ಮಾಡಿದ್ದಂಥ ಒಂದು ಪ್ರಕರಣದಲ್ಲಿ ಇತ್ತೀಚೆಗೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಆರೋಪಿಯನ್ನು ಅಪರಾಧಿ ಅಂತೇಳಿ ನ್ಯಾಯಾಲಯ ಘೋಷಣೆ ಮಾಡಿದೆ. ಮಾತ್ರ ಅಲ್ಲದೇ ಅಪರಾಧಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ನ್ಯಾಯಾಲಯ ನೀಡಿದೆ. ಈ ಇಡೀ ಪ್ರಕರಣ 2017ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಇದೂ ಕೂಡ ಸಮಾಜದಲ್ಲಿ ಬಹಳ ಒಂದು ಆತಂಕ ಮತ್ತು ಅಪಾಯದ ಅಲೆಯನ್ನು ಎದ್ದೇಳಿಸಿತ್ತು. ಅವತ್ತಿನ ಸಂದರ್ಭದೊಳಗಡೆ ಯುವತಿಯ ಕುಟುಂಬದ ಸದಸ್ಯರ ಜೊತೆಗೆ ನಿಂತಿದ್ದು ಕಳೆದ 4 ದಶಕಗಳಿಂದ ಕರ್ನಾಟಕದಲ್ಲಿ ಬಹಳ ಅವಿರತವಾಗಿ ಜನರಿಗೆ, ಬಡವರಿಗೆ, ಶೋಷಿತರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಆದಿವಾಸಿಗಳಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಿ ಶ್ರಮಿಸ್ತಾ ಇರುವಂತಹ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾದಂಥ ಎಸ್ ಬಾಲನ್ ಅವರು ಎಲ್ಲ ಶೋಷಿತರ ಪರವಾಗಿ ಸಾಮಾಜಿಕವಾಗಿ ಅವರ ಹಕ್ಕುಗಳಿಗೋಸ್ಕರ, ಕಾರ್ಮಿಕರ ಹಕ್ಕುಗಳಿಗೋಸ್ಕರ ಹೋರಾಟ ನಡೆಸುವಂಥ, ಹೋರಾಟದ ಕಣದಲ್ಲೂ ಯೂನಿಯನ್ನ ಮುಂದಾಳಾಗಿ ತಾವು ತೊಡಗಿಸ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ಎಸ್ ಬಾಲನ್ ಅವರು ಹಿರಿಯ ವಕೀಲರಾಗಿ ಕೂಡ ನ್ಯಾಯಾಲಯದ ಒಳಗಡೆಯೂ ಶೋಷಿತರಿಗೆ ನ್ಯಾಯ ದೊರಕಿಸ್ಕೊಡೋದಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಬಂದಿದ್ದಾರೆ. ಬೆಂಗಳೂರಿನ ಯುವತಿಯ ಪ್ರಕರಣವನ್ನು ಕೂಡ ಅದರಲ್ಲಿ ನ್ಯಾಯವಾದಿಯಾಗಿ ಪ್ರಕರಣವನ್ನು ಕೈಗೆತ್ಕೊಂಡು ಅದು ಕೊನೆಗೆ ತಾರ್ಕಿಕ ಅಂತ್ಯ ಕಾಣೋದಕ್ಕೆ, ಅಪರಾಧಿಗೆ ಸರಿಯಾದಂಥ ಶಿಕ್ಷೆ ಆಗೋದಕ್ಕೆ ನಿರಂತರವಾಗಿ ಪರಿಶ್ರಮ ವಹಿಸಿದಂಥ ಎಸ್ ಬಾಲನ್ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಅವರೊಂದಿಗೆ ಈ ಒಂದು ಸಂವಾದವನ್ನು ಮಹಿಳೆಯರ ಸುರಕ್ಷತೆಗಾಗಿ ಇವತ್ತು ಆಗಬೇಕಾಗಿರೋದೇನು ಅನ್ನೋದ್ರ ಕುರಿತಾದಂತೆ ಅವರ ವಿಚಾರಗಳನ್ನು ಕೇಳೋದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅವರನ್ನು ಈ ಒಂದು ಚರ್ಚೆಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ಈ ಚರ್ಚೆಗೆ ನೀವು ನಿಮ್ಮ ಬಿಡುವಿಲ್ಲದ ಶೆಡ್ಯೂಲ್ನಲ್ಲಿ ಬಂದು ನಮ್ಮ ಜೊತೆಗೆ ಸೇರ್ಕೊಂಡಿದ್ದೀರಿ. ಜನಧನಿ ತಂಡದ ಪರವಾಗಿ ನಿಮಗೆ ಈ ಸಂವಾದಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ. ಈಗ ಇದು ಮಹಿಳೆಯರಿಗೆ ಸುರಕ್ಷಾ, ಸೆಕ್ಯೂರಿಟಿ ಏನು ಅಂದರೆ ಈ ಭಾರಿ ಲೋ ಕ್ಲಾಸ್, ಲೋಯರ್ ಕ್ಯಾಸ್ಟ್ ಇವರು, ನಾನು HALಲ್ಲಿ ನೋಡಿದ್ದೀನಿ, 100 ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಿರುಕುಳ ಕೊಡೋದು ಯಾರು? ಸೂಪರ್ವೈಸರ್ಸು, ಮ್ಯಾನೇಜರ್ಸು, ಜನರಲ್ ಮ್ಯಾನೇಜರ್ಸು, ಕಾಂಟ್ರಾಕ್ಟರ್ಸು. ಪ್ರತಿ ಮಹಿಳೆಗೂ ಕಿರುಕುಳ ಆಗುತ್ತೆ, ಸೆಕ್ಷುವಲ್ ಟಾರ್ಚರ್ ಆಗುತ್ತೆ. ಇದು ಸುಮಾರು ಸತಿ ನೋಡಿದ್ವಿ. ಮತ್ತು ನಾವು ಬಂಡೆ ಹೊಡೆಯೋರಿಗೆ, ಕಟ್ಟಡ ಕಟ್ಟೋರಿಗೆ ಸಂಘಟನೆ ಮಾಡಿದ್ವಿ. ಅವರು ಏರಿಯಾದಲ್ಲೆಲ್ಲ ಹೋದರೆ ಇದೇ ಪ್ರಾಬ್ಲಮ್ ಅಲ್ಲಿ ಕೂಡ ಇರುತ್ತೆ. ಮತ್ತು ಪೌರ ಕಾರ್ಮಿಕರು, ಗಾರ್ಮೆಂಟ್ ವರ್ಕರ್ಸು, ಈಗ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಎಂಪ್ಲಾಯೀಸ್ ಮಹಿಳೆಯರು, ಸೆಕ್ಯೂರಿಟಿನಲ್ಲಿ ಕೆಲಸ ಮಾಡೋರು, ಹಲವಾರು ಕಡೆ ಮಹಿಳೆಯರಿಗೆ ಒಂದು ಡಿಫೆನ್ಸು, ಒಂದು ಸಪೋರ್ಟು ಇದು ಸಾಮಾನ್ಯವಾಗಿ ನಡೀತಾನೆ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೋದು. ಈಗ ಸಬ್ಜೆಕ್ಟ್ ಏನಂದರೆ, ಇತ್ತೀಚೆಗೆ ಯಂಗ್ ಗರ್ಲ್ಸ್ 18, 19, 20, 25 ವಯಸ್ಸು ಕಾಲೇಜ್ ಹೋಗುವ ಹುಡುಗಿಯರು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇಂಥದ್ದವ್ರ ಮೇಲೂ ದೌರ್ಜನ್ಯಗಳು ನಡೀತಾ ಇದೆ. ಇದು ಜಾಸ್ತಿ ಲೇಔಟ್ಗಳಲ್ಲಿ ನಡೀತಾ ಇಲ್ಲ.
ಇಲ್ಲ ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀವಲ್ಲ ಅಲ್ಲಿನೂ ನಡೀತೀವಿ. ಇದು ಮೋಸ್ಟ್ಲಿ ಸ್ಲಮ್ ಥರ ಇರೋ ಜಾಗದಲ್ಲೇ ಬಿಲೋ ಪಾವರ್ಟಿ ಲೈನ್, ಬಿಲೋ ಮಿಡ್ಲ್ ಕ್ಲಾಸ್ ಈ ಲೆವೆಲಲ್ಲೇ ಇದು ನಡೀತಾ ಇದೆ ಅಂತ ಕಾಣ್ತಾ ಇದೆ. ಇತ್ತೀಚೆಗೆ ಸುಮಾರು ಅಟ್ಯಾಕ್ಸ್, ಆಸಿಡ್ ಅಟ್ಯಾಕ್ ಮಾಡ್ತಾರೆ, ಲವ್ ಮಾಡೋದು, ಒಪ್ಪಲಿಲ್ಲ ಅಂದರೆ ಸಾಯಿಸ್ಬಿಡೋದು, ಇದೆಲ್ಲ ನಡೀತಾ ಇದೆ. ಸೊ ಇದರಲ್ಲಿ ಒಂದು 2017 ದೀಪಾಂಜಿ ನಗರದಲ್ಲಿ ಒಂದು ಹುಡುಗಿಗೆ ತಂದೆ ತಾಯಿ ಇಲ್ಲ, ಅಣ್ಣ ಆ ಹುಡುಗಿ ಇಬ್ಬರು ಇದ್ದಾರೆ. ಆ ಹುಡುಗಿ MA ಓದಿದ್ದಾಳೆ, B.Ed ಕೂಡ ಓದಿದ್ದಾಳೆ, ಇಬ್ಬರೇ ಇರ್ತಾರೆ. ಅದು ಒಂದು ಸ್ಲಮ್ ಥರ ಏರಿಯಾ. ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಹುಡುಗ, ಅವನು ಯಶವಂತಪುರ ಕಡೆಯವನು, ಮದುವೆ ಆಗಿದೆ, ಎರಡು ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ ಅವನಿಗೆ. ಅಲ್ಲಿ ಬಂದು ಪೇಂಟಿಂಗ್ ಕೆಲಸಕ್ಕೆ ಸೇರಿಕೊಳ್ತಾನೆ. ಈ ಹುಡುಗಿ MA ಓದಿದ್ದಾಳೆ, B.Ed ಓದಿದ್ದಾಳೆ, ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ಸ್ವಲ್ಪ ಹೆಲ್ಪ್ ಮಾಡೋದು, ಇಂಥ ಒಂದು ಮೈಂಡ್ ಸೆಟ್ ಅವಳಿಗೆ. ಯಾರಾಗಲೂ ಅನ್ನ ಕೊಡಿ, ಸಾರು ಕೊಡಿ ಅಂದರೆ ಕೊಟ್ಬಿಡವಳು. ಇವನು ಅನ್ನ ಸಾರು ಕೇಳಿದ್ದಾನೆ, ಕೊಟ್ಟಿದ್ದಾಳೆ. ಇವನು ಇದನ್ನು ಅಡ್ವಾಂಟೇಜ್ ತಗೊಂಡು 1 ವರ್ಷದಿಂದ, ಅಂದರೆ 2016ರಿಂದನೇ ಅವಳಿಗೆ, ಆ ಹುಡುಗಿಗೆ ಮದುವೆ ಆಗಿರಲಿಲ್ಲ. ನೀವು ನನ್ನನ್ನು ಪ್ರೀತಿ ಮಾಡಿ, ಇಲ್ಲಾಂದರೆ ನಿಮ್ಮ ಅಣ್ಣನ ಕೊಂದುಬಿಡ್ತೀನಿ ಅಂತಾನೆ. ಹುಡುಗಿಗೆ ನೋಡಿ ಇದು ಏನಾಗ್ತಾಯಿದೆ ಅಂದರೆ ಪ್ರೊಟೆಕ್ಷನ್ ಇಲ್ಲ. ಎಲ್ಲಿ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಆಗ್ತಾಯಿಲ್ಲ. ಮತ್ತು ಯಾರಾಗಲೂ ದೊಡ್ಡ ಮನುಷ್ಯರಿಗೆ ಹೇಳಬೇಕು, ಅಂಥದ್ದವ್ರು ಯಾರೂ ಇಲ್ಲ. ಈಗ ಅಣ್ಣನಿಗೆ ಹೇಳಿದರೆ ಅಣ್ಣ ಏನಾಗುತ್ತೆ, ಇವರು ಹೊಡೆದಾಡ್ತಾರೆ ಅಂದು ಭಯ. ಈ ಹುಡುಗಿಗೆ 1 ವರ್ಷ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ಹುಡುಗಿ ಇತ್ತೀಚೆಗೆ ಚೆನ್ನಾಗಿ ಊಟ ಮಾಡ್ತಾಯಿಲ್ಲ, ಅವಳ ಪರ್ಸ್ನಾಲಿಟಿ ಎಲ್ಲ ಡೌನ್ ಆಗ್ತಾಯಿದೆ, ಯಾವಾಗಲೂ ಟ್ರಮಟೈಸ್ಡ್ ಫೇಸು. ಇದನ್ನು ನೋಡಿ ಕೇಳ್ತಾನೆ, ಏನಿಲ್ಲ ಅಣ್ಣ ಅಂತಾಳೆ. ಈಗ ಈ ಒಂದು ಸಾಯಕ್ಕೆ 4 ದಿವಸ ಮುಂದೆ ರಾತ್ರಿ 10 ಗಂಟೆಗೆ ಹೋಗಿ ಕೂಗಾಡ್ತಾನೆ. ಈ ಏರಿಯಾದಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳು ನನ್ನನ್ನೇ ಮದುವೆ ಮಾಡ್ಕೋಬೇಕು, ಇಲ್ಲಾಂದರೆ ನಾನು ಬಿಡೋದಿಲ್ಲ ಅಂದು ಹೇಳ್ತಾನೆ. ಅವ್ರ ಅಣ್ಣನಿಗೂ ಕೇಳುತ್ತೆ. ಆವಾಗ ಈ ಹುಡುಗಿ ಹೇಳ್ತಾಳೆ, ಇಲ್ಲ ನನ್ನನ್ನೇ ಅವನು ಹೇಳ್ತಾ ಇದ್ದಾನೆ, ಈ ಥರ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂದು. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೀಪಾಂಜಲಿ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಇನ್ಸ್ಪೆಕ್ಟ್ರುಗಳು ಬಿಸಿ ಇರ್ತಾರೆ, ಅವ್ರು ಯಾರ ಹತ್ರನೂ ಮಾತಾಡೋದಿಲ್ಲ. ಯಾವಾಗ ಇನ್ಸ್ಪೆಕ್ಟ್ರ್ ರೂಮು ಫುಲ್ ಇರುತ್ತೆ ಸಿಟಿಗಳಲ್ಲಿ. ಅಲ್ಲಿರೋ ಕಾನ್ಸ್ಟೇಬಲ್ಸು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆಯಿತು ಹೋಗ್ತೀವಿ ಅಂದು ಬಿಟ್ಬಿಡ್ತಾರೆ. ಅವ್ರ ಅಣ್ಣನೇ ಹೋಗಿ ಕೇಳ್ತಾನೆ, ಯಾಕೆ ಕೂಗಾಡಿದಂದು, ತಪ್ಪಾಯಿತು, ನಾನು ಏನು ಮಾಡಲ್ಲ ಅಂದು ಹೇಳ್ಬಿಟ್ಟಿರ್ತಾನೆ. ಆವತ್ತು ದಿವಸ ಏನಾಗುತ್ತೆ, ಒಂದು 12 ಗಂಟೆ ಈ ಹುಡುಗಿ ಬಟ್ಟೆ ಎಲ್ಲ ಒಗೆಯೋಕ್ಕೆ ಹೊರಗೆ ಬಟ್ಟೆ ತೆಗೆದು ನೀರೆಲ್ಲ ಇಟ್ಕೊಂಡು ಬಟ್ಟೆ ಒಗಿತಿರ್ತಾಳೆ. ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ಅವ್ರ ಮಗುವಿಗೆ ಹಾಲು ಕೊಡ್ತಿರ್ತಾಳೆ. ಅವ್ರ ತಾಯಿ ಬರ್ತಾಳೆ, ಅವರು ಬಟ್ಟೆ ಒಗಿಬೇಕಂದು ಬಟ್ಟೆ ಎಲ್ಲ ರೆಡಿ ಮಾಡ್ತಿರ್ತಾರೆ. ಇವನು ಹೋಗಿ ಸ್ಟ್ಯಾಬ್ ಮಾಡ್ತಾನೆ, 1 2 ಸಿಕ್ಕಾಪಟ್ಟೆ ಕಡೆ ಸ್ಟ್ಯಾಬ್ ಮಾಡ್ತಾನೆ. ಕಿರ್ಚಾಡ್ತಾಳೆ ಹುಡುಗಿ. ಸ್ಲಮ್ ಥರ ಏರಿಯಾ, ಪಕ್ಕದ ಮನೆ ಆಯಮ್ಮ ಓಡಿ ಬಂದು ಕಾಪಾಡೋಣ ಅಂತ ಬರ್ತಾರೆ, ಅವ್ರಿಗೂ ಸ್ಟ್ಯಾಬ್ ಮಾಡಿಬಿಡ್ತಾನೆ. ಸೊ ಈ ಹುಡುಗಿ ಸ್ಪಾಟು, ಆಯಮ್ಮನಿಗೆ ಅನ್ಕಾನ್ಷಿಯಸ್ಸು, ಅಲ್ಲೇ ಸ್ಪಾಟಲ್ಲೇ ಸತ್ತೋಗ್ತಾಳೆ ಹುಡುಗಿ. ಆಯಮ್ಮನಿಗೆ ಸೀರಿಯಸ್ ಗಾಯ ಆಯಿತು, ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಇದು ನಮಗೆ ವಿಷಯ ಗೊತ್ತಾಯಿತು. ನೋಡಿ, ಇದು ಪೊಲೀಸರದು ನಿರಕ್ಷತೆ ಹೆಂಗೆ ಮಾಡ್ತಾರೆ, ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ, ನಾನು ಮಾರ್ಚರಿ ಹತ್ರ ಹೋದೆ. ಇದಾದ ಮೇಲೆ ಒಂದು FIR ಆಗಬೇಕು, ಸ್ಥಳ ಪಂಚನಾಮ ಆಗಬೇಕು, ಮತ್ತು ಇನ್ಕ್ವೆಸ್ಟ್ ಪಂಚನಾಮ ಆಗಬೇಕು. ಶವ ತನಿಖೆ ಯಾರು ಇನ್ಸ್ಪೆಕ್ಟ್ರ್ ಮಾಡಬೇಕು, ಶವ ತನಿಖೆ ಸಂದರ್ಭದಲ್ಲಿ ವಿಟ್ನೆಸ್ ಸ್ಟೇಟ್ಮೆಂಟ್ ತಗೋಬೇಕು. ಸೊ ಅಲ್ಲಿ ಹೋಗಿ ನೋಡಿದರೆ 2 ಕಾನ್ಸ್ಟೇಬಲ್ ಲೇಡೀಸು, ಅವ್ರಿಗೆ ಚಿಕ್ಕ ಹುಡುಗಿರ, ಅವರು 24-25 ವಯಸ್ಸು, ಅವ್ರಿಗೇನು ಅನುಭವನೇ ಇಲ್ಲ, ಓದಿದ್ದು 10th ಸ್ಟ್ಯಾಂಡರ್ಡೇ ಓದಿದ್ದಾರೆ. ಅವರು ಇದನ್ನು ಬರಿತಾ ಇದ್ದಾರೆ. ಯಾರಮ್ಮ ನೀವು, ಏನು ಬರಿತಾ ಇದ್ದೀರಾ ಅಂತ ಕೇಳಿದೆ ನಾನು. ಇಲ್ಲ ಇನ್ಸ್ಪೆಕ್ಟ್ರ್ ಬರೆಯೋ ಕೇಳಿದ್ರಿ, ಏನು ಬರೀತೀರಾ, ಇದು ಇನ್ಕ್ವೆಸ್ಟ್ ಪ್ರೊಸೀಡಿಂಗ್, ಇದು ಹೆಸರು ಗೊತ್ತಾ ನಿಮಗೆ? ಗೊತ್ತಿಲ್ಲ ಅವ್ರಿಗೆ. ಏನು ಬರಿತಾ ಇದ್ದಾರೆ ಗೊತ್ತಿಲ್ಲ ಅವ್ರಿಗೆ, ಬರಿತಾ ಇದ್ದಾರೆ. ನಾನು ಅಲ್ಲೇ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ಏನು ಮಾಡ್ತಾಯಿದ್ದೀರಾ, ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗಿದೆ, ನೀವು ಕಾನ್ಸ್ಟೇಬಲ್ಗಳನ್ನ ಬಿಟ್ಟು ಹೆಂಗೆ ಬರಿತೀರ ನೀವು, ಏನು ಕೆಲಸ ನಿಂದಲ್ಲ ಕೂಗಾಡಿದೆ. ಮತ್ತು ಇನ್ಸ್ಪೆಕ್ಟ್ರ್ ಬಂದರು, ಏನೋ ಆಯ್ತು ಬಿಡಿ.
ಮತ್ತು ಸ್ಟೇಟ್ಮೆಂಟ್ಗಳು ನಾವು ವಾಚ್ ಮಾಡಿದರೆ ಈ ರೈಟ್ರುಗಳು ಕೊಟ್ಬಿಡ್ತಾರೆ ಪೊಲೀಸ್ ಠಾಣೆಯಲ್ಲಿ. ರೈಟ್ರು ಗ್ರ್ಯಾಜುಯೇಟು ಇಲ್ಲ, ಟ್ರೈನಿಂಗ್ ಇಲ್ಲ, ಕಾನೂನು ಗೊತ್ತಿಲ್ಲ, ಇನ್ಸ್ಪೆಕ್ಟ್ರು ಏನೂ ಮಾಡಲ್ಲ, ರೈಟ್ರುಗಳೇ ಟಕ 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 ಅಂದು ಹೊಡಿತಾರೆ ಅವರು. ಅದು ಮಾಮೂಲು ಫಾರ್ಮೇಟೇ ಇರುತ್ತೆ. ಒಂದೊಂದು ಕೇಸು ಒಂದೊಂದು ಥರ ಇರುತ್ತೆ. ಆ ಕೇಸಲ್ಲಿ ಏನು ಮಾಡಬೇಕು ಯೋಚನೆನೇ ಇಲ್ಲದೆ ಕಟ್ ಆ್ಯಂಡ್ ಪೇಸ್ಟ್ ಎಲ್ಲ ಕೇಸಲ್ಲಿ ಮೇಲ್ಕಂಡ ಉಳ್ಳೋಕಕ್ಕೆ ಅಂದು ಹೆಂಗೆ ಶುರು ಮಾಡ್ತಾರೆ ಹಂಗೆ ಹೊಡಿತಾರೆ. ನಾನು ನೋಡಿದೆ, ಏನಕ್ಕೆ ಸರ್ ನೀವು ಹಿಂಗೆ ಮಾಡ್ತೀರಾ, ನೀವು ಇನ್ಕ್ವೈರಿ ಮಾಡಿ ನೀವು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ದೆಲ್ಲ ಫಾಲೋ ಮಾಡಿದ್ವಿ ನಾವು. ಆಯಿತು, ಅವ್ರು ಏನೇನೋ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರು. ಚಾರ್ಜ್ ಶೀಟ್ ಹಾಕಿದ ಮೇಲೆ ನನ್ನನ್ನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಾಗಿ ಅಪಾಯಿಂಟ್ ಮಾಡಿದರು. ನಾನು ಆ ಕೇಸನ್ನು ತಗೊಂಡು ಮತ್ತೆ ಆ ಕೇಸ್ ನಡೆಸಿದ್ವಿ ನಾವು. ಸೊ ಸಾಕ್ಷಿಗಳಿಗೆ ಹೆದರಿಕೆ, ಅವನ ಕಂಡ್ರೇ ಹೆದರ್ತಾರೆ. ನಾವು ಹೇಳ್ದು, ಇಲ್ಲಮ್ಮ ಪೊಲೀಸರೆಲ್ಲ ರಕ್ಷಣೆ ಕೊಡ್ತಾರೆ, ನಾವಿದ್ವಿ, ಏನಾಗೋದಿಲ್ಲ, ಏನು ನೋಡಿದ್ರು ಅದನ್ನೇ ಹೇಳಿ, ನೀವೇನು ಸುಳ್ಳು ಹೇಳೋಕ್ಕೆ ಬಂದಿಲ್ಲ. ಅವತ್ತು ನಿಮ್ಮ ಮನೆ ಹತ್ರ ಏನು ನೋಡಿದ್ರಿ, ನಿಮ್ಗೆ ಏನಾಯಿತು, ಆ ಹುಡುಗಿಗೆ ಏನಾಯಿತು ಅಷ್ಟು ಹೇಳಿ. ನಾವೇನು ನಿಮ್ಗೆ ಹಿಂಗೆ ಹೇಳಿ ಅಂದೆಲ್ಲ ಹೇಳ್ಕೊಡಲ್ಲ. ನೀವು ಏನು ನೋಡಿದರೆ ನಿಜ ಹೇಳಮ್ಮ, ನಿಜ ಹೇಳೋಕ್ಕೆ ಏನು ನಿಮಗೆ ತೊಂದರೆ. ಸೊ ಇದರಲ್ಲಿ ಒಂದು ಇಂಜೂರ್ಡ್ ಐ ವಿಟ್ನೆಸ್ಸು, ಇನ್ನೊಂದು ಐ ವಿಟ್ನೆಸ್ಸು. ಆ ಹುಡುಗಿ ಹಾಲು ಕೊಡ್ತಿದ್ಲಲ್ಲ, ಆ ಹುಡುಗಿನೂ ಐ ವಿಟ್ನೆಸ್ಸು. ಸೊ ಅವರು ಬಂದು ಸಾಕ್ಷಿ ಹೇಳಿದರು. ಅಂದರೆ ನಾವು ಪ್ರಾಸಿಕ್ಯೂಷನ್ ಕಡೆ, ಪೊಲೀಸ್ ಕಡೆ ಮತ್ತು ಆ್ಯಕ್ಟಿವಿಸ್ಟ್ ಕಡೆ ಆ ಫ್ಯಾಮ್ಲಿಗೆ ಮೋಟಿವೇಶನ್ ಅಂದರೆ ನಾವೆಲ್ಲ ಇರ್ತೀವಿ, ಏನಾಗೋದಿಲ್ಲ, ನಿಜ ಏನಿದೆ ಅದನ್ನೇ ಹೇಳಿ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದರು. ಸೊ ಇದು ಆಯಿತು. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಘೋರ ಅಪರಾಧ. ಇದಕ್ಕೆ ಕಾರಣ ಏನು ಅಂದು ನೋಡಿದರೆ, ಸೊ ಇವರಿಗೆ ಡಿಫೆನ್ಸ್ ಮೆಕ್ಯಾನಿಸಮೇ ಇಲ್ಲ. ಫ್ಯಾಮ್ಲಿನಲ್ಲಿ ಪವರ್ಫುಲ್ ಅಲ್ಲ, ದುಡ್ಡಿರೋರು ಅಲ್ಲ, ಏರಿಯಾದಲ್ಲಿ ಪ್ರೊಟೆಕ್ಷನ್ ಕೊಡೋಕ್ಕೆ ಒಂದು ಸಂಘಟನೆ ಅದೂ ಇಲ್ಲ, ಮತ್ತು ಪೊಲೀಸರು ಪ್ರೊಟೆಕ್ಷನ್ ಇಲ್ಲ, ಸಮಾಜದಲ್ಲಿ ಸಿಸ್ಟಮ್ನಲ್ಲಿ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇಲ್ಲ. ಆ ಹುಡುಗಿಗೆ ಆವತ್ತು ಪೊಲೀಸು ಅಥವಾ ಬೇರೆ ಸಿಸ್ಟಮಲ್ಲಿ ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದ್ದಿದ್ರೆ ಈ ಕೊಲೆನೇ ನಡೀತಿರ್ಲಿಲ್ಲ. ಅವ್ರ ಫ್ಯಾಮ್ಲಿನಲ್ಲಿನೂ ಸ್ವಲ್ಪ ಆದಾಯ ಇತ್ತು ಅಂದ ಆ ಹುಡುಗಿನ ಬೇರೆ ಕಡೆ ಕಳಿಸ್ಬಿಟ್ಟಿದ್ರೆ ಹುಡುಗಿ ಬದುಕೊಳ್ತಿದ್ಲು. ಎಮ್ ಎ ಬಿ ಎಡ್ ಓದಿರೋ ಹುಡುಗಿ ನೋಡಿ. ಫ್ಯಾಮ್ಲಿನೂ ಬಡ ಕುಟುಂಬ, ಫ್ಯಾಮ್ಲಿನೂ ಸಪೋರ್ಟ್ ಇಲ್ಲ, ಸಮಾಜದ ಸಪೋರ್ಟ್ ಇಲ್ಲ, ಸಿಸ್ಟಮ್ ಸಪೋರ್ಟ್ ಇಲ್ಲ, ಪೊಲೀಸ್ ಸಪೋರ್ಟ್ ಇಲ್ಲ, ವುಮೆನ್ಸ್ ಸಪೋರ್ಟ್ ಇಲ್ಲ, ಸಂಘಟನೆ ಸಪೋರ್ಟ್ ಇಲ್ಲ. ಆದ್ದರಿಂದ ಈಸಿಯಾಗಿ ಸಿಗ್ಬಿಟ್ಲು ಅವನಿಗೆ, ಕೊಲೆ ಮಾಡಲು. ಅವನು ಸೈಕೋ. ಸೊ ಇಂಥ ಪ್ರಕರಣ ಬಂದರೆ ಪೊಲೀಸರಿಗೆ ಗೊತ್ತಾದರೆ ಆ ಹುಡುಗರನ್ನ ಕರೆಸಿ ಅವನ್ನ ಸೈಕೋಟ್ರಿಕ್ ಟೆಸ್ಟ್ಗೆ ಕಳಿಸ್ಬೇಕು. ನಿಮಾನ್ಸಲ್ಲಿ ಅದಕ್ಕೊಂದು ವಿಂಗ್ ಇರಬೇಕಂತೀನಿ. ಅದನ್ನು ಸೈಕೆ. ಅವನು ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ. ಅಂದರೆ ಮೆಂಟಲಿ ಸೈಕೋಪತ್ ಅವನು, ಸೈಕಿಕ್ ಬಿಹೇವಿಯರ್. ಸೊ ಅವನ್ನ ಟ್ರೀಟ್ಮೆಂಟ್ ಮಾಡಿರಬೇಕು. ಸೊ ಇದಕ್ಕೂ ಸಮಾಜ, ಇದಕ್ಕೂ ಏನು ಪ್ರಾವಿಷನ್ ಇಲ್ಲ. ಏನಿದೆ ಅಂದರೆ ಈ ಸಿಸ್ಟಮಲ್ಲಿ, ಸಿಸ್ಟಮ್ ಅಂದರೆ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಪೊಲೀಸಿಂಗ್, ವುಮನ್ ಕಮಿಷನ್. ಈಗ ಈ ಸಮಾಜದಲ್ಲಿ ಈ ಸಿಸ್ಟಮಲ್ಲಿ ಡಿಫೆನ್ಸ್ಲೆಸ್ ಹೆಣ್ಮಕ್ಳ ರಕ್ಷಣೆಗೆ ಏನು ದಾರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ನಿಜ ಸರ್, ನೀವು ಹೇಳ್ತಾ ಇದ್ದೀರಿ. ಅಂದರೆ ಇದು ಕೇವಲ ಯಾವುದೋ ಒಂದು ದೃಷ್ಟಿಯಿಂದ ಮಾತ್ರ ನೋಡೋದಲ್ಲ, ಇದು ಬಹು ಹಂತಗಳ ವೈಫಲ್ಯ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ಎಲ್ಲಕ್ಕಿಂತ ಮುಂಚೆ ನೀವು ಹೇಳಿದ ಹಾಗೆ ಆ ವ್ಯಕ್ತಿಯ ಮನಸ್ಥಿತಿ ಆ ಥರದಲ್ಲಿ ರೂಪುಗೊಳ್ಳೋ ಥರದಲ್ಲಿ ನಮ್ಮ ಸಮಾಜ, ಗಂಡಸರು ನೀವು ಯಾರು ಬೇಕಾದರೂ, ಯಾವ ಮಹಿಳೆಯನ್ನು ಬೇಕಾದರೂ ಹೇಗೆ ನಡೆಸ್ಕೊಂಡ್ರು ನೀವು ಮಾಡೋದೆಲ್ಲ ಸರಿ ಅಂಥೇಳಿ ಸಮಾಜ ಒಪ್ಕೊಳ್ಳುತ್ತೆ ಅನ್ನುವಂಥ ಒಂದು ಅಲಿಖಿತವಾದಂಥ ಭರವಸೆಯನ್ನು ಬೆಳೆಯೋ ಹಂತದಲ್ಲೇ ಈ ಪುರುಷ ಪ್ರಧಾನ ಮನಸ್ಥಿತಿ ಆ ವ್ಯಕ್ತಿಯಲ್ಲಿ ಮೂಡಿಸಿತ್ತು ಅನ್ನೋದಂತೂ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದಾಗಿಯೇ ನೀವು ಹೇಳಿದ ಹಾಗೆ ಮದುವೆ ಆಗಿದ್ದು ಆ ಯುವತಿ ಸ್ಪಷ್ಟವಾಗಿ ನನಗೆ ನಿನ್ನ ಮೇಲೆ ಯಾವುದೇ ರೀತಿಯಲ್ಲಿ ಇಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ನಿರಾಕರಿಸಿದ್ರು ಕೂಡ ಆಕೆನ ಒತ್ತಾಯಪೂರ್ವಕವಾಗಾದರೂ ಸರಿ ನಾನು ನನ್ನ ವಶಕ್ಕೆ ತೊಗೊಳ್ಬೇಕು, ಇಲ್ಲದೇ ಇದ್ದರೆ ಅವಳನ್ನ ಸಾಯಿಸಿದ್ರೂ ಸರಿ ನಾನು ಅವಳನ್ನ ಬಿಡಬಾರ್ದು ಅನ್ನೋಂಥ ರೀತಿಯ ಮನಸ್ಥಿತಿ ರೂಪುಗೊಳ್ಳೋದಕ್ಕೆ ಅದಕ್ಕೆ ಬೇಕಾದಂಥ ತಳಹದಿಯನ್ನು ನಮ್ಮ ಸಮಾಜದಲ್ಲಿರುವಂತಹ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್, ಒಂದು ಪುರುಷಾಧಿಪತ್ಯದ ಮನಸ್ಥಿತಿ ಏನಿದೆಯೋ ಅದು ಸೃಷ್ಟಿ ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಅದನ್ನು ಚೆನ್ನಾಗಿ ಹೇಳಿದ್ರಿ.
ಮಹಿಳೆಯರನ್ನು ರಕ್ಷಿಸ್ಲಿಕ್ಕೆ ಬೇಕಾದಂಥ ಯಾವುದೇ ರೀತಿಯ ಮೆಕ್ಯಾನಿಸಮ್ಗಳು ನಮ್ಮ ಸೊಸೈಟಿಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇಲ್ಲ. ಅದು ಕಾನೂನಿನಲ್ಲಿಲ್ಲ, ಸಾಮಾಜಿಕವಾಗಿ ಇಲ್ಲ, ಅಥವಾ ಆರ್ಥಿಕವಾಗಿ ಕೂಡ ಆ ಕುಟುಂಬ ತನ್ನ ಕುಟುಂಬದ ಸದಸ್ಯರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋದರೆ ಬೇರೆ ಯಾವ ರೀತಿಯಲ್ಲೂ ರಕ್ಷಣೆ ಸಿಗದೇ ಇರುವಂಥ ಒಂದು ಅತ್ಯಂತ ದುರ್ಬಲವಾದಂಥ ಪರಿಸ್ಥಿತಿಯಲ್ಲಿ, ಬಹಳ ವಲ್ನರಬಲ್ ಆದಂಥ ಸ್ಥಿತಿಯಲ್ಲಿ ನಮ್ಮ ಸಮಾಜ ಹೆಣ್ಮಕ್ಳನ್ನ ಇರಿಸಿದೆ ಅನ್ನೋದು ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಸೊ ಇದೇ ಥರದ ಇನ್ನೂ ಕೆಲವು ಪ್ರಕರಣಗಳಲ್ಲೂ ನಾವು ನೋಡಿದ ಹಾಗೆ ನೀವು ಹೇಳದಂತೆ ಪೊಲೀಸರ ಹತ್ರ ಹೋದಂಥ ಸಂದರ್ಭದಲ್ಲೂ ಕೂಡ ಆ ಪ್ರಕರಣಗಳನ್ನ ಗಂಭೀರವಾಗಿ ಪರಿಗಣಿಸ್ದೇನೆ ದೂರು ಕೊಡ್ಲಿಕ್ಕೆ ಬಂದಂಥವ್ರನ್ನ ಡಿಸ್ಕರೇಜ್ ಮಾಡಿ ವಾಪಸ್ ಕಳಿಸುವಂಥ ಪ್ರಕರಣಗಳು ನಡೆದಿರಬಹುದು. ಅಥವಾ ಘಟನೆ ನಡೆದ ತಕ್ಷಣದಲ್ಲಿ ಇತ್ತೀಚೆಗೆ ಮಳವಳ್ಳಿಯಲ್ಲಿ ಒಂದು ಅಪ್ರಾಪ್ತ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಂಥ ಸಂದರ್ಭದೊಳಗಡೆ, ಘಟನೆ ನಡೆದ ಸಂದರ್ಭದೊಳಗಡೆ ಇದು ಅತ್ಯಾಚಾರ ಇರಬಹುದು ಅನ್ನುವಂಥ ಅನುಮಾನಗಳಿದ್ದಾಗಲೂ ಕೂಡ ಅದನ್ನು ಪೋಕ್ಸೋ ಕೆಳಗಡೆ ಪರಿಗಣಿಸದೆ ಹೋಗಿರುವಂಥದ್ದು ಇರಬಹುದು. ಸೊ ಈ ಥರದ ಹಲವು ಸಂದರ್ಭಗಳಲ್ಲಿ ನಮಗೆ ಬಹಳ ನಿಚ್ಚಳವಾಗಿ ತನಿಖಾ ವ್ಯವಸ್ಥೆ ಇದರಲ್ಲಿ ವಿಫಲ ಆಗ್ತಾ ಇರುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಹಾಗಿರೋದ್ರಿಂದ ಈ ಪ್ರಕರಣದಲ್ಲಿ ನೀವೇ ಸ್ವತಃ ಅದರಲ್ಲಿ ನ್ಯಾಯವಾದಿಯಾಗಿಯೂ ಮತ್ತು ಜೊತೆಗೆ ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ಅದರ ತನಿಖೆ ಹಂತದಲ್ಲೂ ಕೂಡ ನೀವು ಪಾಲ್ಗೊಂಡಿದ್ದೀರಿ. ಸೊ ತನಿಖೆ ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ರೀತಿಯಲ್ಲಿ ಹೇಗೆ ಬಿಗಿಯಾಗಬೇಕು ಅನ್ನೋದ್ರ ಬಗ್ಗೆ ನೀವು ಏನು ಸಲಹೆಗಳನ್ನ ಮುಂದಿಡ್ತೀರಿ? ಓಕೆ, ಇದು ಆ್ಯಕ್ಟಿವಿಸ್ಟ್ಗಳು, ಸಂಘಟನೆಗಳು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಏನೋ ಕೂಲಿ ಕೊಡಿಸೋದು, ಸಂಘಟನೆ ಮಾಡೋದೊಂದು ಇಲ್ಲದೆ ಈ ಮಹಿಳೆ ಸಂಘಟನೆಗಳು ಇಂಥ ಪ್ರಕರಣಗಳಲ್ಲಿ ತೊಡಗಿಸ್ಕೊಂಡು ಕೆಲವು ಲಾಯರ್ಸ್ಗಳೆಲ್ಲ ಇದ್ದರೆ ನೋಡಿ ಅವ್ರಿಗೆ ರಕ್ಷಣೆ ಕೊಡೋದು ಅವಶ್ಯಕತೆ ಇರುತ್ತೆ, ಕೊಡ್ಬೋದು. ನೋಡಿ ಅಷ್ಟಿಗೆ ಬಿಟ್ಟಿಲ್ಲ ಇದು. ಆಮೇಲೆ ಚಾರ್ಜ್ ಶೀಟ್ ಹಾಕಿದ್ರು, ಆಮೇಲೆ ಚಾರ್ಜ್ ಫ್ರೇಮ್ ಆಯಿತು, ಪ್ರಾಸಿಕ್ಯೂಷನ್ಗೆ ನಾವೇ ತಗೊಂಡ್ವಿ. ಗೌರ್ಮೆಂಟಲ್ಲಿ ಕೂಡ ನನ್ನನ್ನೇ ಅಪಾಯಿಂಟ್ ಮಾಡಿದರು. ಅದು ಕಂಪ್ಲೀಟ್ ಮಾನಿಟರ್ ಮಾಡಿ ಸಾಕ್ಷಿ ಎಲ್ಲ ಹೇಳಿದರು. ಮತ್ತು ಪೊಲೀಸರು ಏನೇನೋ ಗೊಂದಲಗಳು ಮಾಡಿದ್ದಾರೆ. ಅವ್ರಿಗೆ ಹೆಂಗೆ ತನಿಖೆ ಮಾಡಬೇಕಂದೇ ಗೊತ್ತಿಲ್ಲ. ಈಗ ಒಂದು ಈ ಥರ ಪ್ರಕರಣ ಆದರೆ ಹೆಂಗೆ ಕನೆಕ್ಟ್ ಮಾಡೋದು ನೋಡಿ. ಅವನ ಕೈಯಲ್ಲಿ ವೆಪನ್ ಇತ್ತು, ವೆಪನ್ ಮೇಲೆ ರಕ್ತ ಇತ್ತು, ಅವನ ಬಟ್ಟೆ ಮೇಲೆ ರಕ್ತ ಇತ್ತು. ಈ ರಕ್ತವನ್ನು ಏನು ಮಾಡಬೇಕು, DNA ಕಳಿಸ್ಬೇಕು. ಆಗ ಸಾಕ್ಷಿಗಳೆಲ್ಲ ಎದುರಿ ಸಾಕ್ಷಿ ಹೇಳಿಲ್ಲ ಅಂದ್ರೇನು DNA ಮಾಡಿಲ್ಲ. ಈಗ ಕತ್ತಿ ಕೈ ಹಿಡಿದ್ರೆ ಅದು ಫಿಂಗರ್ ಪ್ರಿಂಟ್ ಇರುತ್ತೆ, ಅದು ಕೂಡ ಮಾಡಿಲ್ಲ. ಅಂದರೆ DNA ಮಾಡಿಲ್ಲ, ಫಿಂಗರ್ ಪ್ರಿಂಟ್ ಮಾಡಿಲ್ಲ. ಮತ್ತು ಅವನು ಅಲ್ಲಿ ಇದ್ದ ಅಲ್ಲೆಲ್ಲ CCTV ಕ್ಯಾಮ್ರಾಗಳಿದೆ, ಅದನ್ನು ಕಲೆಕ್ಟ್ ಮಾಡಿಲ್ಲ. ಇದು ಏನೆಲ್ಲ ದರ್ಶನ್ ಕೇಸಲ್ಲಿ ಮಾಡಿದರು ಅದು ಕ್ರೈಮು, ಗ್ಲ್ಯಾಮರು. ಪೊಲೀಸರು ಎಷ್ಟೊಂದು ಇಂಟ್ರೆಸ್ಟ್ ಆಗಿ ಅದನ್ನು ಮಾಡಿದರು. ಈ ಥರ ಬಡ ಕುಟುಂಬದಲ್ಲಿ ಇಂಥದ್ದಾದರೆ ಆ ತನಿಖೆ ಆ ಮಟ್ಟದಲ್ಲಿ ಇರೋಲ್ಲ. ಬಟ್ ಇದರಲ್ಲಿ ಏನಾಯಿತು, ನಾವು ಲಾಯರ್ಸು ಪ್ಲಸ್ ಆ್ಯಕ್ಟಿವಿಸ್ಟ್ಗಳೆಲ್ಲ ಇನ್ವಾಲ್ವ್ ಆಗಿದ್ದರಿಂದ ಆ ಕೇಸ್ ಒಂದು ಶೇಪ್ಗೆ ಬಂತು. ಕೋರ್ಟಲ್ಲಿ ಪೊಲೀಸರು ಏನೆಲ್ಲ ಶಾರ್ಟ್ ಕಮ್ಮಿಂಗ್ ಇದ್ರೇನೋ ಜಡ್ಜಿ ಹೇಳಿದರು, ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸು, DNA ಎವಿಡೆನ್ಸ್ ಎಲ್ಲ ಇಲ್ಲ. ಬಟ್ ಸ್ಟಿಲ್ ಐ ವಿಟ್ನೆಸ್ ಇದೆ, ನಾನು ನಂಬ್ತೀನಿ ಅದನ್ನೊಂದು ಲೈಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈಗ ಅವನು ಲೈಫ್ ಲಾಂಗ್ ಜೈಲಿಗೆ ಇರಬೇಕು. ಈ 7 ವರ್ಷದಲ್ಲಿ ಅವನಿಗೆ ಬೇಯ್ಲೂ ಆಗಲಿಲ್ಲ. ಬೇಯ್ಲೂ ಆಗಲಿಲ್ಲ. ಬೇಲ್ ಆಗಿಬಿದ್ರೆ ಥ್ರೆಟ್ ಮಾಡಿಬಿಟ್ಟಿರೋನು, ಸಾಕ್ಷಿಗಳನ್ನೆಲ್ಲ ಸಾಯಿಸ್ತೀನಿ ಅಂತ ಥ್ರೆಟ್ ಮಾಡಿರೋನು. ಅಂದರೆ ಪ್ರತಿಯೊಂದು ಕೇಸಲ್ಲಿ ಇದು ನಡೆಯೋದಿಲ್ಲ. ನೋಡಿ ಗೌರಿ ಪ್ರಕರಣದಲ್ಲಿ ಈಗ ಬೇಲ್ ಬಿಟ್ಬಿಟ್ಟಿದ್ದಾರೆ, ಹೈಕೋರ್ಟಲ್ಲಿ ಬೇಲ್ ಬಿಟ್ಟಿದ್ದಾರೆ. ಏನಂದರೆ ಡಿಲೇ ಆಯಿತು, ಬೇಲ್ ಆಗಿದೆ, ಬೇಲ್ ಬಿಡಬಾರ್ದ. ಬೇಲ್ ಬಿಟ್ಟರೆ ಮತ್ತೆ ಇದನ್ನು ಅಫೆನ್ಸ್ ಮಾಡಿದರೆ ಏನು ಮಾಡೋದು? ಅಂದರೆ ಶ್ರೀಮಂತರಿಗೆ ಒಂದು ನ್ಯಾಯ ಸಿಗುತ್ತೆ, ಬೇರೆಯವ್ರಿಗೆ ಒಂಥರ ನ್ಯಾಯ ಸಿಗುತ್ತೆ. ಏನು ಸಂದೇಶ ಹೋಗುತ್ತೆ ಗೌರಿ ಕೇಸಲ್ಲಿ? ಸೊ ಹಾಗಂದರೆ ಇದನ್ನು ಸಮಾಜ ಇದನ್ನು ನೋಡಬೇಕು, ಸಂಘಟನೆಗಳು ನೋಡಬೇಕು, ಇದಕ್ಕೊಂದು ಮೆಕ್ಯಾನಿಸಮ್ ಇರಬೇಕು. ಇಂಥ ಪರಿಸ್ಥಿತಿ ಎಲ್ಲಾಗಲಿ ಇದ್ದರೆ ಅವ್ರಿಗೆ ಒಂದು ಲೀಗಲ್ ಅಡ್ವೈಸು ಮತ್ತು ಸಂಘಟನೆ ಅಡ್ವೈಸು ಮತ್ತು ಒಂದು ಮಾರಲ್ ಸಪೋರ್ಟ್ ಇದ್ದರೆ ಆ ಫ್ಯಾಮಿಲಿ ಇಂಥ ಹುಡುಗಿಯರನ್ನ ಕಾಪಾಡಿಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಟೈಮ್ಲಿ ಆ್ಯಕ್ಷನ್ ಇದ್ದರೆ ಇಂಥ ಸೈಕಿಗಳ ಮೇಲೆ ಒತ್ತಡ ತರ್ಬೋದು. ಸೊ ಈಗ ನೋಡಿ ಈ ಪ್ರಬುದ್ಧ, ಸೊ ಅದೂ ಪುವರ್ ಫ್ಯಾಮ್ಲಿನೇ. ಸಂಘಟನೆಗಳೆಲ್ಲ ಫೈಟ್ ಮಾಡಿದರು. ಈಗ ಏನೇನೋ ನಡೀತಾ ಇದೆ, CODಗೆ ಹೋಗಿದೆ ಕೇಸು.
ಸಪೋಸ್ ಸಿ ಓಡಿಗೆ ಹೋಗಿಲ್ಲ, ಸಂಘಟನೆ ಫೈಟ್ ಮಾಡಿಲ್ಲ ಅಂದರೆ ಅಲ್ಲಿರೋ ಇನ್ಸ್ಪೆಕ್ಟ್ರ್ ಹತ್ರ ನಾನು ಫೋನ್ ಮಾಡಿದೆ, ಆತನಿಗೆ ಫೋನ್ ರಿಸೀವ್ ಮಾಡಿ ಆನ್ಸರ್ ಕೊಡೋಕ್ಕೆ ಹೋಗ್ತಾ ಇಲ್ಲ. ವೆರಿ ಆರ್ರೆಗಂಟ್ ಬಿಹೇವಿಯರ್. ನಾನು ಹೇಳ್ತೀನಿ ಅದು ಅನಿಮಲ್ ಬಿಹೇವಿಯರ್ ಅಂದು. ಒಂದು ಹುಡುಗಿನ ಸಾಯಿಸಿದ್ದಾನೆ, ಫೋನ್ ಮಾಡಿ ಅಂದ್ರೆ ಅವ್ನು ಮಾತಾಡೋಕ್ಕೆ ತಯಾರಿರಲಿಲ್ಲ. ಮತ್ತು ಸಾಕ್ಷಿಗಳೆಲ್ಲ ಬಿಟ್ಟಿದ್ದಾರೆ ಅವರು. ಈಗ ಅವನು ಮನೆ ಒಳಗಡೆ ನುಗ್ಗಿದ್ದಾನೆ, ಕತ್ತೆಗಳು 2000 ಅಂದರೆ ಫ್ರಂಟ್ ಡೋರಲ್ಲಿ ಎಂಟ್ರಿ ಆಗಬೇಕಲ್ಲ, ಬ್ಯಾಕ್ ಡೋರಲ್ಲಿ ಯಾಕೆ ಬಂದ? ಅವನ್ನ ಮೋಟಿವೇಟ್ ಮಾಡಿದ್ದು ಯಾರು? ಅಂದರೆ ಇನಿಷಿಯಲ್ ತನಿಖೆ ದಾರಿ ತಪ್ಪಿ ಹೋಗಿದೆ. ಅದಕ್ಕೆ ಕಾರಣ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತ ಕೂಡ ಹೇಳ್ತೀನಿ. ಆ ಥರನೇ ಸುಮಾರು ಕಡೆ ನಡೀತಾ ಇದೆ. ಇದಕ್ಕೆ ಒಂದು ಸಿಸ್ಟಮು, ಸರ್ಕಾರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ತೀನಿ ನಾನು. ಸರ್, ನೀವು ಹೇಳಿದ ಹಾಗೆಯೇ ಇವತ್ತಿನ ಸಂದರ್ಭದೊಳಗಡೆ ಇಂಥ ಪ್ರಕರಣಗಳಲ್ಲಿ ಘಟನೆ ನಡೆಯೋದಕ್ಕೆ ಮುಂಚೆನೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದಂಥ ವ್ಯವಸ್ಥೆ ವಿಫಲ ಆಗ್ತಾ ಇರುವಂಥ ಸಂದರ್ಭದೊಳಗಡೆ ಸಮಾಜ ಕೂಡ ಇದರಲ್ಲಿ ಬಹಳ ಗಂಭೀರವಾದಂಥ ಪಾತ್ರ ವಹಿಸಬೇಕು. ಸಾಮಾಜಿಕ ಸಂಘಟನೆಗಳಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಮತ್ತು ವಕೀಲರಿಗೆ ಇಂಥ ಸಂದರ್ಭದೊಳಗಡೆ ಬಹಳ ಮುಖ್ಯವಾದಂಥ ಪಾತ್ರ ಇದೆ ಅನ್ನುವಂಥದ್ದನ್ನು ನೀವು ಗಂಭೀರವಾದಂಥ ರೀತಿಯಲ್ಲಿ ಮತ್ತೆ ಅದನ್ನು ಗಮನಕ್ಕೆ ತಂದಿದ್ದೀರಿ. ಇದೇ ಸಂದರ್ಭದಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಡೆದಂಥ ಮತ್ತೊಂದು ಇಂಥ ಪ್ರಕರಣದಲ್ಲಿ ಆ ಘಟನೆಯನ್ನು ಚುನಾವಣಾ ಸಂದರ್ಭದ ರಾಜಕಾರಣವನ್ನಾಗಿ ಪರಿವರ್ತಿಸುವಂಥ ಒಂದು ಪ್ರಯತ್ನ ಕೂಡ ನಡೀತು. ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆಯಲ್ಲಿ ಅಪರಾಧಿ ಯಾರು ಹೆಣ್ಮಗುವಿನ ಮೇಲೆ ದಾಳಿ ಮಾಡಿದ್ದ ಆ ಆರೋಪಿಯ ಧರ್ಮವನ್ನು ಮುಂದಿಟ್ಕೊಂಡು ಜವಾಬ್ದಾರಿಯುತವಾದಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರವನ್ನು ಒಂದು ಆಂದೋಲನವಾಗಿ ತರಬೇಕಾಗಿದ್ದಂಥ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂಥ ಪಕ್ಷ ಮತ್ತು ಅದರ ಸಹ ಸಂಘಟನೆಗಳು ಇದನ್ನು ಚುನಾವಣಾ ರಾಜಕಾರಣದ ವಿಚಾರವನ್ನಾಗಿ ಮಾಡ್ಕೊಂಡಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದರೆ ಹೆಣ್ಣು ಮಕ್ಕಳು ಒಂದು ಪಿತೃಪ್ರಧಾನ ವ್ಯವಸ್ಥೆಯ ಕ್ರೌರ್ಯಕ್ಕೆ ಬಲಿಯಾಗಬೇಕು ಅಥವಾ ಒಂದು ಅಸಹ್ಯಕರವಾದಂಥ ರಾಜಕಾರಣಕ್ಕೆ ಬಲಿಯಾಗಬೇಕು ಅನ್ನುವಂಥ ಒಂದು ದುರಂತದ ಸನ್ನಿವೇಶ ಕೂಡ ಇವತ್ತು ನಮ್ಮ ಸಮಾಜದಲ್ಲಿರೋದನ್ನು ನಾವು ನೋಡ್ತಾ ಇರೋ ಹಿನ್ನೆಲೆಯಲ್ಲಿ ಇದೊಂದು ಬಹಳ ಸಮಗ್ರವಾದಂಥ ರೀತಿಯಲ್ಲಿ ಇದ್ರ ಸುತ್ತ ಕೆಲಸ ಆಗಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ಸೂಚಿಸುತ್ತೆ. ಇಂತಹ ಗಂಭೀರವಾದಂಥ ರೀತಿಯ ಕೆಲಸಗಳು ಮುಂದಿನ ದಿನದಲ್ಲಾಗೋದಕ್ಕೆ ಹೆಣ್ಣು ಮಕ್ಕಳಿಗೆ ಮೊದಲನೇದಾಗಿ ಇಂಥ ದೌರ್ಜನ್ಯ ಪ್ರಕರಣಗಳು ನಡೀದೇ ಇರುವಂಥ ರೀತಿಯಲ್ಲಿ ಅವರಿಗೆ ಸಿಗಬೇಕಿರುವಂಥ ನ್ಯಾಯ ಮತ್ತು ರಕ್ಷಣೆ ಸಿಗೋದಕ್ಕೆ ಮತ್ತು ಒಂದು ವೇಳೆ ದೌರ್ಜನ್ಯ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಅದನ್ನು ಕಾನೂನು ವ್ಯವಸ್ಥೆ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಅಪರಾಧಿಗಳಿಗೆ ಸರಿಯಾದಂಥ ಶಿಕ್ಷೆ ಆಗೋ ಹಾಗೆ ಮಾಡೋದಕ್ಕೆ ಏನೆಲ್ಲ ಆಗಬೇಕಾಗಿದೆ ಅನ್ನೋದ್ರ ಸುತ್ತ ತುಂಬ ಗಂಭೀರವಾದಂಥ ಮಾತುಕತೆಗಳು, ಚರ್ಚೆಗಳು ಮತ್ತು ಕೆಲಸ ಆಗಬೇಕಾಗಿದೆ. ಇನ್ನೊಂದು ಪಾಯಿಂಟು, ಒಂದು ಅಫ್ಲಿಯೆಂಟ್ ಗರ್ಲು, ಅವರಮ್ಮ ಶಿಕಾರಿಪುರ, ಮಗಳಿಗೆ 14 ವಯಸ್ಸು, ಅದನ್ನು ಅತ್ಯಾಚಾರ ಗಂಡನ ರಿಲೇಟಿವೇ ಮಾಡ್ತಾನೆ, ಮನೆಗೆ ಬಂದಿದ್ದು ಮಾಡ್ತಾನೆ, ಡಿಪ್ರೆಷನ್ ಆಗ್ತಾಳೆ. ಯಾರಾಗಲೂ ಸಪೋರ್ಟ್ ಮಾಡ್ತಾರೆ ಅಂದು ಅವರು ಮಾಜಿ ಮುಖ್ಯಮಂತ್ರಿನ ಹುಡುಕೊಂಡು ಅವ್ರ ಮನೆಗೆ ಹೋಗ್ತಾರೆ. ನೋಡಿ, ಆ ಸಂದರ್ಭದಲ್ಲಿ ಆ ಹುಡುಗಿಗೆ 17 ವಯಸ್ಸು. ಮಾಜಿ ಮುಖ್ಯಮಂತ್ರಿ ಮಾತಾಡ್ತಾನೆ, ಹೆಂಗಾಯ್ತು ಇದು ಪೋಕ್ಸೋ ಆ್ಯಕ್ಟು ಇದೆಲ್ಲ ಕೇಳ್ತಾನೆ. ನಿನ್ನ ಹತ್ರ ನಾನು ಸಪ್ರೇಟ್ ಮಾತಾಡಬೇಕು ಅಂದು ರೂಮ್ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋಗಿ ಬೋಲ್ಡ್ ಹಾಕ್ತಾರೆ. ನೋಡಿ, ಆ ಹುಡುಗಿ ಟೀ ಶರ್ಟ್ ಹಾಕಿರ್ತಾಳೆ, ಟೀ ಶರ್ಟ್ ಒಳಗಡೆ ಕೈ ಬಿಟ್ಟಿದ್ದಾನೆ. ಈ ಹುಡುಗಿ ಕಿರ್ಚಾಡಿಕೊಂಡು ಓಡಿ ಬಂದಿದ್ದಾಳೆ. ಆ ಹುಡುಗಿಗೆ ಒಂದು 50,000 ದುಡ್ಡು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಅಮ್ಮ ಕಿರ್ಚಾಡಿದರೆ ಅವ್ರಿಗೂ ದುಡ್ಡು ಕೊಡೋಕ್ಕೆ ಮಾಡಿದ್ದಾರೆ. ನೋಡಿ, ಇದು ಅಲ್ಲಿ ಹೋಗಿ FIR ಆಯಿತು. FIR ಆಗಿ ಯಾರೂ ಸಪೋರ್ಟೇ ಮಾಡಿಲ್ಲ, ಅವ್ರಿಗೆ ಏನೂ ಮಾಡಲಿಲ್ಲ. ಯಾರೋ ನನ್ನ ಹೆಸರು ಹೇಳಿದ್ದಾರೆ. ಅಯ್ಯಮ್ಮ ನನಗೆ ಫೋನ್ ಮಾಡಿದರು, ಜೂನ್ 24ನೇ ತಾರೀಕು ಫೋನ್ ಮಾಡಿದರು. ಈ ಥರ 2 ಇಶ್ಯೂ ಇದೆ ಸರ್, ನನಗೆ ನ್ಯಾಯನೇ ಸಿಗಲಿಲ್ಲ, ನಿಮ್ಮ ಹೆಸರು ಹೇಳಿದರು, ನಾನು ನಿಮ್ಮನ್ನು ಭೇಟಿಯಾಗಬೇಕಂದ್ರು. ಇಲ್ಲಮ್ಮ, ನಾಳೆ ಇದು ನಾನು ಸಿಗೋದಿಲ್ಲ, ನೀವು ಸೋಮವಾರ ಬನ್ನಿ ಅಂತ ಹೇಳಿದೆ. ಸೋಮವಾರ ಮಧ್ಯಾಹ್ನ ತೀರ್ಕೊಂಬಿಟ್ಲು. ಅದನ್ನು ಕೂಡ ನಾವು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ, ಮತ್ತು ಏನೆಲ್ಲ ಆಯಿತು ಅಂತ ಕೂಡ ಬಂದಿದೆ. ಅಂದರೆ ಏನಾಗುತ್ತೆ, ಯಾರು ಪ್ರೊಟೆಕ್ಷನ್ ಕೊಡಬೇಕೋ ಅವ್ರಿಗೂ ಇದೇ ಮೈಂಡ್ಸೆಟ್ ಇದೆ ಅಂತ ಹೇಳ್ತೀನಿ ನಾನು. ಪೊಲೀಸ್ ಠಾಣೆಗೆ ಹೋದರೆ ಅಲ್ಲಿರೋ ಆಫೀಸರ್ಸ್ದ ಮೇಲೇನೂ ಅಲಿಗೇಷನ್ಗಳು ಬರ್ತಾಯಿದೆ, ರಾಜಕಾರಣಿಗಳ ಮೇಲೇನೂ ಅಲಿಗೇಷನ್ಸ್ ಬರ್ತಾಯಿದೆ. ನೋಡಿ, ಜಾರ್ಕೋಹಲಿ ಕೇಸಲ್ಲಿ ಏನೆಲ್ಲ ಆಯ್ತಂದು ಕೂಡ ನಾವು ನೋಡಿದ್ವಿ. ಸೊ ಈವನ್ ಲಾ ಮೇಕರ್
ಲಾ ಕೀಪರ್, ಲಾ ಬ್ರೇಕರ್. ಲಾ ಬ್ರೇಕರ್ ಯಾರು, ಲಾ ಕೀಪರ್ ಯಾರು, ಲಾ ಮೇಕರ್ ಯಾರು? ಲಾ ಕೀಪರು ಇದೇ ತಪ್ಪು ಮಾಡ್ತಾರೆ, ಲಾ ಮೇಕರು ತಪ್ಪು ಮಾಡ್ತಾರೆ, ಲಾ ಬ್ರೇಕರು ಮಾಡ್ತಾ ಇದ್ದಾರೆ. ಇದು ಸಮಾಜನೇ ಇದಕ್ಕೆ ಉತ್ತರ ಕೊಡಬೇಕು. ನೀವು ಹೇಳಿದಾಗೆ ಸಮಾಜ ಇದ್ರ ಬಗ್ಗೆ ಬಹಳ ಗಂಭೀರವಾದಂಥ ಚಿಂತನೆ ನಡೆಸಬೇಕು. ಜೊತೆಗೆ ಮಹಿಳೆಯರ ಬಗ್ಗೆ ಕಳಕಳಿ ಇರುವಂಥವ್ರು ಮುಂದಿನ ದಿನಗಳಲ್ಲಾದರೂ ಇಂಥ ಪ್ರಕರಣಗಳು ಹೆಚ್ಚಾಗದೇ ಇರೋ ಹಾಗೆ, ಈಗಾಗಲೇ ಪ್ರಾಣ ಕಳ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ಏನೇ ಮಾಡಿದ್ರೂ ಕೂಡ ನ್ಯಾಯ ಸಿಕ್ಕುತ್ತೆ ಅನ್ನೋದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಅಪರಾಧಿಗೆ ಶಿಕ್ಷೆ ಆದರೂ ಕೂಡ ಅದು ಆ ಹೆಣ್ಣು ಮಗುವಿಗೆ ಸಿಕ್ಕೋ ನ್ಯಾಯ ಅಲ್ಲ. ಈಗ ಇತ್ತೀಚೆಗೆ 2017 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ತಿರುವಂಥ ಸಂದರ್ಭದಲ್ಲೇ ಬಹಳ ಶೋಷಿತ ಸಮುದಾಯದ ಹಿನ್ನೆಲೆಯಿಂದ ಬಂದಂಥ ಯುವತಿ ತಾನು ಏನೆಲ್ಲ ಕನಸುಗಳನ್ನ ಇಟ್ಕೊಂಡಿರಬಹುದು, ತಾನು ಯಾವೆಲ್ಲ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಆಸೆಗಳನ್ನ ಇಟ್ಕೊಂಡಿರಬಹುದು, ಅದು ಯಾವುದನ್ನು ಈಡೇರಿಸ್ಕೊಳ್ಳೋಕ್ಕಾಗದಂಥ ಸನ್ನಿವೇಶಕ್ಕೆ ಆಕೆ ಪ್ರಾಣ ಕಳ್ಕೊಳ್ಳೋವಂಥ ಒಂದು ಸಂದರ್ಭಕ್ಕೆ ಈ ಸಾಮಾಜಿಕ ವ್ಯವಸ್ಥೆ ಮತ್ತು ಅಪರಾಧದ ಮನಸ್ಥಿತಿ ಇರುವಂಥ ವ್ಯಕ್ತಿ ಆಕೆಯನ್ನು ತಳ್ಳಿದ್ರು. ಇದಾದ ನಂತರದಲ್ಲಿ ನಡೆದಂಥ ಹೋರಾಟ ಸಮಾಜದ ದೃಷ್ಟಿಯಿಂದ ನ್ಯಾಯ, ಅಪರಾಧಿಗೆ ಶಿಕ್ಷೆ ಆಗಿದೆ. ಆದರೆ ಯುವತಿಯರಿಗೆ, ಮಹಿಳೆಯರಿಗೆ ನಿಜವಾದಂಥ ನ್ಯಾಯ ಸಿಕ್ಕಲಿಕ್ಕೆ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಅವರಿಗೆ ಅಪರಾಧಗಳಿಂದ ರಕ್ಷಣೆ ಸಿಕ್ಕಿದಾಗ ಮಾತ್ರ, ಅವರು ಅಪರಾಧಕ್ಕೆ ಬಲಿಯಾಗುವ ಸನ್ನಿವೇಶ ಇಲ್ಲದಿರುವಂಥ ಒಂದು ವಾತಾವರಣ ನಿರ್ಮಾಣ ಆದರೆ ಮಾತ್ರ ಅದನ್ನೇ ನಿಜವಾದಂಥ ನ್ಯಾಯ ಅಂತೇಳಿ ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯ. ಆದರೆ ಇರುವ ಸನ್ನಿವೇಶದಲ್ಲಿ ಇಷ್ಟೆಲ್ಲ ಸಂಕೀರ್ಣತೆಗಳ ಎದುರಾಗಿ ಹೋರಾಟ ನಡೆಸಿ ಈ ಒಂದು ಅಪರಾಧ ಪ್ರಕರಣದಲ್ಲಿ ಅಪರಾಧಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದಂಥ ಬಾಲನ್ ಅವರಂಥ ವಕೀಲರು ಎಷ್ಟು ಮುಖ್ಯವಾಗಿ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದ್ದಾರೆ ಮತ್ತು ಅವರು ಯಾವ ರೀತಿಯಲ್ಲಿ ಇನ್ನಷ್ಟು ಮುಂದಕ್ಕೂ ಕೂಡ ಇಂತಹ ಪ್ರಕರಣಗಳಲ್ಲಿ ನಾವೆಲ್ಲರೂ ಸಮಾಜದ ಭಾಗವಾಗಿ ಆಲೋಚನೆ ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ತಾ ಇಂಥ ಪ್ರಕರಣಗಳಲ್ಲಿ ತಾವಿರ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ಬಹಳ ಭರವಸೆ ಮೂಡಿಸುವಂಥ ಸಂಗತಿಯಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಒತ್ತಿ ಹೇಳ್ತಾ, ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವೆಲ್ಲರೂ ಇದರಲ್ಲಿ ಮರುಚಿಂತನೆ ಮಾಡಬೇಕಾಗಿರೋ ಅಗತ್ಯ ಇದೆ. ಯಾಕೆ ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೀಗಿದೆ ಮತ್ತು ಇದನ್ನು ಹೇಗೆ ನಾವು ಬದಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದಂಥ ಪರಿಹಾರೋಪಾಯನ ಇದ್ರ ಸುತ್ತ ನಾವು ಕಟ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಈ ಮಾತುಕತೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ಮಾತುಕತೆಗೆ ಬಂದಿದ್ದಕ್ಕೆ ತಮಗೆ ತುಂಬ ಧನ್ಯವಾದ ಸರ್. ಎಲ್ರಿಗೂ ಧನ್ಯವಾದ.